ಆಕಾಶವಾಣಿ ಧಾರವಾಡ. ಸಾಹಿತ್ಯ ಸಂಪದ. ಇಂದಿನ ಸಾಹಿತ್ಯ ಸಂಪದದಲ್ಲಿ ಆದಿಕವಿ ಪಂಪ ಹಾಗೂ ಆತನ ಕಾವ್ಯ ಈ ಕುರಿತು ಪರಿಚಯಿಸಲಿದ್ದಾರೆ ಡಾಕ್ಟರ್ ಹಂಪ ನಾಗರಾಜಯ್ಯ. ಗಮಕ ವಾಚನ ಅನುಪಮಾ ಅರವಿಂದ್ ಹಾಗೂ ಬಿಆರ್ ವೀಣಾ. ನಂತರ ಪಂಪನು ಬಣ್ಣಿಸಿದ ಬನವಾಸಿ ಈ ಕುರಿತು ಮಾತನಾಡಲಿದ್ದಾರೆ ಡಾಕ್ಟರ್ ಸುಖದೇವ ಪಾನ್ಬುಡೆ. ಆರಂಕುಶವಿಟ್ಟೊಡಂ ನೆನೆಯುವುದೆನ್ನ ಮನಂ ಬನವಾಸಿ ದೇಶಮಂ ಎಂಬ ನುಡಿ ಕನ್ನಡ ಕವಿರತ್ನ ಪಂಪನದು. ಕನ್ನಡದ ಆದಿಕವಿ ಪಂಪ ಕನ್ನಡ ದೇಶ ಹಾಗೂ ಭಾಷೆಯ ಮೇಲಿನ ನಿರ್ವಾಜ ಪ್ರೀತಿಯಿಂದಲೇ ಕನ್ನಡದಲ್ಲಿ ಕಾವ್ಯ ರಚನೆ ಮಾಡಿದ. ಕನ್ನಡ ಭಾಷೆಯನ್ನು ಪುನರ್ ನಿರ್ಮಾಣ ಮಾಡಿದ ಕವಿ. ಚಂಪು ಕ್ಲಿಷ್ಟ ಕಾವ್ಯ ಪ್ರಕಾರದಲ್ಲಿ ಸಮರ್ಪಕವಾಗಿ ಹಾಗೂ ಸಮರ್ಥವಾಗಿ ಕನ್ನಡ ಭಾಷೆಯನ್ನು ಬಳಸಿದ ಕವಿ. ಕನ್ನಡ ನಾಡಿನ ಸಾಂಸ್ಕೃತಿಕ ವಿಷಯಗಳನ್ನು ಒಳಗೂಡಿಸಿಕೊಂಡು ಹೊಸ ಕಾವ್ಯ ಪರಂಪರೆಯನ್ನು ಸೃಷ್ಟಿ ಮಾಡಿದ. ಕನ್ನಡ ಭಾಷೆಯ ಸೊಗಸನ್ನು ಮೊದಲ ಬಾರಿಗೆ ಕನ್ನಡ ನಾಡಿಗೆ ಪರಿಚಯಿಸಿದ ಕವಿಶ್ರೇಷ್ಠ. ಲೌಕಿಕ ಮತ್ತು ಆಗಮಿಕ ಎರಡೂ ಕಾವ್ಯ ಪರಂಪರೆಗಳನ್ನು ಮಾದರಿ ರೂಪದಲ್ಲಿ ರಚಿಸಿ ನಾಡಿಗೆ ಕೊಡುಗೆಯಾಗಿ ನೀಡಿದ ಕವಿ. ಕನ್ನಡದ ಆದಿಕವಿ ಎಂದೇ ಹೆಸರಾದ ಪಂಪ ಜನಿಸಿದ್ದು ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ಎಂಬ ಗ್ರಾಮದಲ್ಲಿ. ಪಂಪ ವೇಮುಲವಾಡ ಚಾಲುಕ್ಯ ವಂಶದ ಎರಡನೇ ಅರಿಕೇಸರಿಯ ಆಸ್ಥಾನ ಕವಿ ಹಾಗೂ ಕಲಿಯೂ ಆಗಿದ್ದ. ಸಂಸಾರ ಸಾರೋದಯ, ಸರಸ್ವತಿ ಮಣಿಹಾರ, ಯುಗ ಪ್ರವರ್ತಕ ಎಂಬ ಮುಂತಾದ ಬಿರುದುಗಳನ್ನು ಮುಡಿಗೇರಿಸಿಕೊಂಡವ. ತನ್ನ ವಿಕ್ರಮಾರ್ಜುನ ವಿಜಯಂ ಕೃತಿಯಲ್ಲಿ ಅರ್ಜುನನೊಂದಿಗೆ ತನ್ನ ಆಶ್ರಯದಾತ ಅರಿಕೇಸರಿಯನ್ನು ಸಮೀಕರಣ ಮಾಡಿದ ಕವಿತಾ ಗುಣಾರ್ಣವ. ಚಾಗದ, ಭೋಗದ, ಅಕ್ಕರದ, ಗೇಯದ, ಗೊಟ್ಟಿಯ, ಅಲಂಪಿನ ಇಂಪುಗಳಿಗೆ ಆಗರಮಾದ ಮಾನಸರೇ ಮಾನಸರ್. ಈ ಎಲ್ಲ ಗುಣಗಳನ್ನು ಹೊಂದಿದವರು ಮಾತ್ರ ಪರಿಪೂರ್ಣ ವ್ಯಕ್ತಿತ್ವದವರು. ಅವರುಗಳ ಮಧ್ಯದಲ್ಲಿ ತಾನು ಮನುಷ್ಯನಾಗಿ ಹುಟ್ಟದಿದ್ದರೂ ಮರಿದುಂಬಿಯಾಗಿ ಕೋಗಿಲೆಯಾಗಿ ಆದರೂ ಹುಟ್ಟಬೇಕು ಎಂದು ಅಪೇಕ್ಷಿಸಿದ್ದ. ಅಷ್ಟರ ಮಟ್ಟಿಗೆ ಈ ನಾಡಿನ ನೆಲ, ಜಲ, ನಿಸರ್ಗದ ಮೇಲೆ ಅಭಿಮಾನ ಹೊಂದಿದ ಕವಿ ಕನ್ನಡದ ಆದಿಕವಿ ಪಂಪ. ಅದಕ್ಕೆಂದೇ ಪಂಪನನ್ನು ಕುರಿತು ನಾಗವರ್ಮ ಕವಿ ಪಸರಿಪ ಕನ್ನಡ ಕೊಡೆಯ ನೋರ್ವನೇ ಸತ್ಕವಿ ಪಂಪನಾವಗಂ ಎಂದು ಕೊಂಡಾಡಿದ್ದಾನೆ. ಕನ್ನಡ ನಾಡಿನ ಪರವಾದ ಕವಿಯ ಉತ್ಕಟತೆ ಮತ್ತು ಸಂವೇದನಾಶೀಲತೆಗಳನ್ನು ಪಂಪನ ಕಾವ್ಯಗಳಲ್ಲಿ ಕಾಣಬಹುದು. ಪಂಪನ ಮಹಾಕಾವ್ಯಗಳು ಕಾಲಾತೀತ ಹಾಗೂ ದೇಶಾತೀತವಾದವುಗಳು. ಬನ್ನಿ, ಆದಿಕವಿ ಪಂಪ ಹಾಗೂ ಆತನ ಕಾವ್ಯಗಳ ಕುರಿತು ಪರಿಚಯಿಸಲಿದ್ದಾರೆ ಡಾಕ್ಟರ್ ಹಂಪ ನಾಗರಾಜಯ್ಯ ಅವರು. ಕನ್ನಡ ಸಾರಸ್ವತ ಲೋಕದಲ್ಲಿ ಹಂಪಾನ ಎಂದೇ ಚಿರಪರಿಚಿತರಾಗಿರುವ ಡಾಕ್ಟರ್ ಹಂಪ ನಾಗರಾಜಯ್ಯ ಅವರು ಇಂದಿನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನವರು. ತೆರೆಮರೆಗೆ ಸರಿದಿದ್ದ ಕರ್ನಾಟಕದ ಶ್ರೀಮಂತ ಜೈನ ಪರಂಪರೆಗೆ ಬೆಳಕು ಚೆಲ್ಲಿದವರು. ನಾಡೋಜ ಹಂಪಾನ ಎಂದರೆ ವಿದ್ವತ್ತು, ಸಂಶೋಧನೆ, ಸೃಜನಶೀಲತೆ ಮತ್ತು ಭಾಷಾ ವಿಜ್ಞಾನದಲ್ಲಿ ಗರ್ವವಿಲ್ಲದ ಪಾಂಡಿತ್ಯ. ವಿಶ್ವವಿದ್ಯಾಲಯಗಳ ಕನ್ನಡ ಅಧ್ಯಾಪನ ಗುರುಪರಂಪರೆಗೆ ಮಾದರಿಯಾಗಿ ನಿಂತ ಹಿರಿಮೆ ಇವರದ್ದು. ಕೇಳಿ, ಆದಿಕವಿ ಪಂಪ ಹಾಗೂ ಆತನ ಕಾವ್ಯ ಈ ಕುರಿತು ಪರಿಚಯಿಸಲಿದ್ದಾರೆ ಡಾಕ್ಟರ್ ಹಂಪ ನಾಗರಾಜಯ್ಯ ಅವರು. ಗಮಕ ವಾಚನ ಅನುಪಮಾ ಅರವಿಂದ್ ಮತ್ತು ಬಿಆರ್ ವೀಣಾ. ಕವಿರಾಜ ಮಾರ್ಗ ಕನ್ನಡ ಸಾಹಿತ್ಯದ ಅರುಣೋದಯದ ಕೃತಿರತ್ನ. ಅದರ ಪ್ರಭಾವ ಅನಂತರದ ಕನ್ನಡ ಕಾವ್ಯದಲ್ಲಿ, ಶಾಸ್ತ್ರಗಳಲ್ಲಿ ಕಂಡುಬಂದಿದೆ. ತನ್ನ ಆಶ್ರಯದಾತನಾದ ಅಮೋಘವರ್ಷ ನೃಪತುಂಗನನ್ನು ಶ್ರೀವಿಜಯನು ವಿಷ್ಣುವಿಗೆ ಹೋಲಿಸಿದ್ದಾನೆ. ಕಾವೇರಿಯಿಂದಂ ಗೋದಾವರಿ ವರಮಿರ್ಪದಾಡದು ಕನ್ನಡದೊಳ್ ಭಾವಿಸಿದ ಜನಪದಂ ವಸುಧಾ ವಲಯ ವಿಲೀನ ವಿಷದ
ವಿಷಯ ವಿಶೇಷಂ. ಪಂಪ ಕನ್ನಡದ ಆದಿಕವಿ, ಅಗ್ರಕವಿ, ಆದರ್ಶ ಕವಿ. ಆತನ ವಂಶದ ಅಜ್ಜಪಜ್ಜರು ವೇದಾಂಗ ಪಾರಂಗತರಾದ ಸಿರಿವಂತ ಬ್ರಾಹ್ಮಣರು. ಅವರು ತೆಲುಗು ದೇಶಕ್ಕೆ ಸೇರಿದ ವೇಮುಲವಾಡ ಪರಿಸರದ ವೆಂಗಿಪಳು ಗ್ರಾಮದವರು. ಆದರೆ ಪಂಪನ ತಂದೆ ಭೀಮಪಯ್ಯನು ಬ್ರಾಹ್ಮಣ ಮತವನ್ನು ತೊರೆದು ಜೈನ ಧರ್ಮವನ್ನು ಸ್ವೀಕರಿಸಿದನು. ಭೀಮಪಯ್ಯನು ಅಣ್ಣಿಗೆರೆಯ ಜೋಯಿಸ ಸಿಂಘನ ಮೊಮ್ಮಗಳು ಅಬ್ಬಣಬ್ಬೆಯನ್ನು ಮದುವೆಯಾದನು. ಪಂಪನು ದುಂದುವಿ ಸಂವತ್ಸರದಲ್ಲಿ, ಅಂದರೆ 902ರಲ್ಲಿ ಹುಟ್ಟಿದ್ದು ತನ್ನ ತಾಯಿ ಅಬ್ಬಣಬ್ಬೆಯ ತವರು ಮನೆ ಅಣ್ಣಿಗೆರೆಯಲ್ಲಿ, ವರದಾ ನದಿಯ ದಂಡೆಯಲ್ಲಿ, ಬನವಾಸಿಯ ಮಡಿಲಲ್ಲಿ ಕವಿಯ ಬಾಲ್ಯ ಸಂಪನ್ನವಾಯಿತು. ಆ ಕಾಲದ ರಾಜಗುರುಗಳಾದ ದೇವೇಂದ್ರ ಮುನೀಂದ್ರರಲ್ಲಿ ಕಲಿತು ಧರ್ಮಶಾಸ್ತ್ರ ವಿದ್ಯಾ ವಿಶಾರದನಾದನು. ಅನಂತರ ಪಂಪ ತನ್ನ ತಮ್ಮ ಜಿನವಲ್ಲಭನೊಂದಿಗೆ ಪಂಡರಂಗವಲ್ಲಿಯ ಜಿನನಂದಿ ಭಟಾರರಲ್ಲಿ ಉನ್ನತ ವ್ಯಾಸಂಗವನ್ನು ಪೂರೈಸಿದನು. ಕಾವ್ಯಶಾಸ್ತ್ರಗಳು, ಆಗಮಶಾಸ್ತ್ರಗಳು ಕರತಲಾಮಲಕವಾದವು. ತನ್ನ 39ನೆಯ ವಯಸ್ಸಿನಲ್ಲಿ 941ನೆಯ ಇಸವಿಯಲ್ಲಿ ತಮ್ಮ ಮನೆದೇವರಾದ ಆದಿನಾಥ ತೀರ್ಥಂಕರರ ಚರಿತೆಯಾದ ಆದಿಪುರಾಣವನ್ನು ಚಂಪೂ ಶೈಲಿಯಲ್ಲಿ ಬರೆದು ಪೂರೈಸಿದನು. ಅದರ ಕೀರ್ತಿ ವೇಮುಲವಾಡ ನಾಡಿನಲ್ಲಿ ಎಲ್ಲೆಡೆ ಹಬ್ಬಿತು. ವೇಮುಲವಾಡ ಚಾಲುಕ್ಯರು ರಾಷ್ಟ್ರಕೂಟರ ಮಹಾ ಸಾಮಂತರು. ಅರಿಕೇಸರಿ ಸಾಮಂತ ಚೂಡಾಮಣಿಯಾಗಿದ್ದನು. ರಾಜನಾದ ಅರಿಕೇಸರಿ ಪಂಪನನ್ನು ಬರಮಾಡಿಕೊಂಡು ಆಸ್ಥಾನ ಕವಿಯಾಗಿಸಿ ಗೌರವಿಸಿದನು. ಪಂಪಕವಿ ಅರ್ಜುನನೊಂದಿಗೆ ಅರಿಕೇಸರಿಯನ್ನು ಸಮೀಕರಿಸಿ 1,00,000 ಶ್ಲೋಕ ಪ್ರಮಾಣದ ವ್ಯಾಸಭಾರತವನ್ನು 1600 ಪದ್ಯ ಮತ್ತು ಗದ್ಯವಿರುವ 14 ಆಶ್ವಾಸಗಳ ವಿಕ್ರಮಾರ್ಜನ ವಿಜಯವೆಂಬ ಚಂಪೂ ಕಾವ್ಯವನ್ನು ರಚಿಸಿದನು. ತೆಂಕಣಗಾಳಿ ಸೋಂಕಿದೊಡಂ ಒಳ್ಳುಡಿಗೆ ದೊಡಂ ಇಂಪನಾಳ್ದಗೇಯಂ ಕಿವಿ ಒಕ್ಕೊಡಂ ಬಿರಿದ ಮಲ್ಲಿಗೆ ಗಂಡೊಡಂ ಅದಕ್ಕಿಂತಲಂತಂ ಕೆಳೆಗೊಂಡೊಡಂ ಮಧುಮಹೋತ್ಸವಮಾದೊಡಮೇನ್ ಮಧುಮಹೋತ್ಸವಂ ಆದೊಡಮೇನ್ ಏನೆಂದೆನು ಆರಂಕುಸವಿಟ್ಟೊಡಂ ನೆನೆವುದೆನ್ನ ಮನಂ ಬನವಾಸಿ ದೇಶಮಂ ನೆನೆವುದೆನ್ನ ಮನಂ ಬನವಾಸಿ ದೇಶಮಂ. ವೀರರಸ ಪ್ರಧಾನವಾದ ಲೌಕಿಕ ಕಾವ್ಯವಾದ ವಿಕ್ರಮಾರ್ಜನ ವಿಜಯದಲ್ಲಿ ಕವಿ ಪಂಪನ ಮತ್ತು ರಾಜನಾದ ಅರಿಕೇಸರಿಯ ಸ್ನೇಹಾಧಿಕ್ಯವೂ ದುರ್ಯೋಧನ ಕರ್ಣರ ಅನ್ಯೋನ್ಯ ಮಿತ್ರತ್ವದಲ್ಲಿ ಹೊಳಲುಗೊಡುತ್ತಿದೆ. ಕೌರವ ಪಾಂಡವರ ಜನನ, ವಿರಸ, ದಾಯಾದಿ ಮತ್ಸರ, ಪಾಶುಪತಾಸ್ತ್ರ ಪ್ರಾಪ್ತಿ, ಕುರುಕ್ಷೇತ್ರ ಯುದ್ಧ, ಕೃಷ್ಣನ ಪಾತ್ರ, ಕುಂತಿ, ದ್ರೌಪದಿ, ಸುಭದ್ರೆ ಸ್ತ್ರೀ ಪಾತ್ರಗಳು ಮುಂತಾದವೆಲ್ಲ ಪಂಪನ ಕಾವ್ಯ ಪ್ರತಿಭೆಯಲ್ಲಿ ಹೊಸತನ ಪಡೆದಿವೆ. ತನ್ನ ರಾಜ ಅರಿಕೇಸರಿಯನ್ನು ಅರ್ಜುನನಿಗೆ ಹೋಲಿಸಿ ಅತ್ಯದ್ಭುತವಾಗಿ ಚಿತ್ರಿಸಿರುವ ಹಾಗೆಯೇ ಪ್ರತಿನಾಯಕನಾದ ಕರ್ಣನನ್ನೂ ಕಂಡರಿಸಿದ್ದಾನೆ. ಒಂದೇ ಚಿತ್ತದಿಂದ
ಮಹಾಭಾರತದಲ್ಲಿ ನೆನೆಯುವುದಾದರೆ ಕರ್ಣನನ್ನು ನೆನೆಯುವಂತೆ ಘೋಷಿಸಿರುವುದು ವಿಶಿಷ್ಟವಾಗಿದೆ. ಕವಿಯ ಇನ್ನೊಂದು ಕಾವ್ಯ ಆದಿಪುರಾಣ. ಇದು ಅಲೌಕಿಕ ಅಂದರೆ ಧಾರ್ಮಿಕ ಕಾವ್ಯ. ಆದರೆ ಧರ್ಮ ಮತ್ತು ಕಾವ್ಯ ಧರ್ಮವನ್ನು ಒಟ್ಟೊಟ್ಟಿಗೆ ಕವಿ ನಿರ್ವಹಿಸಿರುವುದು ಗಮನಾರ್ಹ. ಆದಿತೀರ್ಥಂಕರರ 11 ಭವಗಳ ಚಿತ್ರಣ ಈ ಕಾವ್ಯದಲ್ಲಿ ಇದೆ. ಭವಾವಳಿಗಳಲ್ಲಿ ಲಲಿತಾಂಗ ಸ್ವಯಂಪ್ರಭೆ, ಶ್ರೀಮತಿ ವಜ್ರಜಂಗರ ಭೋಗ ಜೀವನ ಚಿತ್ರಣ ಮನೋಜ್ಞವಾಗಿದೆ. ಬಿಡದೆ ಪೊಗೆಸುತ್ತೇ ತೋಳಂ ಸಡಲಿಸಿದ ಆ ಪ್ರಾಣವಲ್ಲಭರ್, ತೋಳಂ ಸಡಲಿಸಿದ ಆ ಪ್ರಾಣವಲ್ಲಭರ್, ಪ್ರಾಣಮನಂತೊಡಗಳೆದರೋ ಪರೋಪರುಳ್ ಅಡಸಾಯಲ್ ತಡೆದರರ್ ಇನ್ನವೇ ಸೈಪೊಳವೇ. ಆದಿದೇವನನ್ನು ಭೋಗ ಜೀವನದಿಂದ ವಿಮುಖಗೊಳಿಸಿ ವೈರಾಗ್ಯದತ್ತ ಅಭಿಮುಖಗೊಳಿಸಲು ಇಂದ್ರನು ಅಪ್ಸರೆ ನೀಲಾಂಜನಳ ನೃತ್ಯವನ್ನು ಏರ್ಪಡಿಸಿದನು. ನಟನ ಆಡುತ್ತಿರುವಾಗಲೇ ಆಕೆಯ ಆಯು ಮುಗಿಯುತ್ತದೆ. ನಶ್ವರತೆಯನ್ನು ಮನಗಂಡು ತನ್ನ ಮಕ್ಕಳಿಗೆ ರಾಜ್ಯವಿತ್ತು ಆದಿದೇವನು ತಪೋವಿಮುಖನಾದನು. ತನ್ನ ತಂದೆಯಿತ್ತ ರಾಜ್ಯದಲ್ಲಿ ಮಕ್ಕಳೆಲ್ಲರೂ ತೃಪ್ತಿಯಿಂದ ಆಳುತ್ತಿದ್ದರು. ಹಿರಿಯ ಮಗ ಪ್ರಥಮ ಚಕ್ರವರ್ತಿ ಭರತನು ಷಟ್ಖಂಡವನ್ನು ಗೆದ್ದು ತನ್ನ ಸಮ ಯಾರೂ ಇಲ್ಲವೆಂದು ಉಬ್ಬಿದನು. ಎಲ್ಲ ತಮ್ಮಂದಿರೂ ತನ್ನನ್ನು ಸಾರ್ವಭೌಮನೆಂದು ತಲೆಬಾಗಲು ಸುತ್ತೋಲೆ ಕಳಿಸಿದನು. ಪಿರಿಯಣ್ಣಂ ಗುರು ತಂದೆಯೆಂದೆರಗುವಂ ಮುನ್ನೆಲ್ಲಂ ಇಂತಿಗಳಾಳರಸೆಂಬ ಒಂದು ವಿಭೇಮಾದೊಡೆರಕಂ ಚಿಹ್ ಕಷ್ಟಮಲ್ತೇ ವಸುಂಧರೆಗೈಯಂ ದಯೆಗೈಯ ಮುಂಪಡೆದುದಕ್ಕೆ ಇಂತೀತನುಳ್ ತೊಟ್ಟ ಕಿಂಕರ ಭಾವಂ ನಮಗೆ ಅಕ್ಕಿಗೊಟ್ಟು ಮಡಗೋಳು ಅಂತಮಂ ಪೋಲದೆ ಎಂದು ಸ್ವಾಭಿಮಾನದಿಂದ ರಾಜ್ಯವನ್ನು ತೊರೆದು ತಪಸ್ಸಿಗೆ ಹೋದರು. ಆದರೆ ಮಹಾಪರಾಕ್ರಮಶಾಲಿ ಬಾಹುಬಲಿ ಶರಣಾಗದೆ ಸಡ್ಡು ಹೊಡೆದು ಯುದ್ಧಕ್ಕೆ ಸಜ್ಜಾಗಿ ನಿಂತನು. ದೃಷ್ಟಿಯುದ್ಧ, ಜಲಯುದ್ಧ, ಮಲ್ಲಯುದ್ಧ, 3 ಯುದ್ಧಗಳಲ್ಲಿ ಬಾಹುಬಲಿ ವಿಜಯಿಯಾದನು. ಸೋತ ಅಪಮಾನದಿಂದ ಕೋಪಗೊಂಡು ಭರತನು ಯುದ್ಧ ನಿಯಮ ಮೀರಿ ತಮ್ಮನ ಮೇಲೆ ಚಕ್ರವನ್ನು ಬಿಟ್ಟನು. ಚಕ್ರರತ್ನವು ಗೆದ್ದವರನ್ನು ಬಂಧುಗಳನ್ನು ಕೊಲ್ಲುವುದಿಲ್ಲ. ಆದರೆ ಈ ಪ್ರಸಂಗದಿಂದ ಬಾಹುಬಲಿ ಅಂತರ್ಮುಖಿಯಾದನು. ತಾನು ಗೆದ್ದ ಸಮಸ್ತವನ್ನು ಅಣ್ಣ ಭರತನಿಗೆ ಧಾರೆ ಎರೆದು ಯುದ್ಧಭೂಮಿಯಲ್ಲೇ ತಪಸ್ಸು ಮಾಡಿದನು. 58 ಅಡಿ 8 ಅಂಗುಲ ಎತ್ತರದ ಒಂದೇ ಕಲ್ಲಿನಲ್ಲಿ ಕೆತ್ತಿರುವ ಶ್ರವಣಬೆಳಗೊಳದ ದೊಡ್ಡ ಬೆಟ್ಟದ ಮೇಲಿರುವ ಗೊಮ್ಮಟ ಮೂರ್ತಿಯು ಈ ತಪಸ್ಸಿನ ಪ್ರತೀಕವಾಗಿದೆ. ಪಂಪ ಮಹಾಕವಿ ಯಶಸ್ವಿ ಸಾರ್ಥಕ ಜೀವನಕ್ಕೆ ಪಾಲಿಸಬೇಕಾದ 10 ಉತ್ತಮ ಸೂತ್ರಗಳನ್ನು ನಿರೂಪಿಸಿದ್ದಾನೆ. ಚಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ನಂಪಿನಿಂಪುಗಳಿಗೆ ಆಗದ ಮಾನಸರೇ ಮಾನಸರಂಗ
தும்பியாகி புட்டலேனாகியும் ஏனோ தீர்ந்த புதே தீரதொடம் மரிதும்பியாಗಿ ಮೇನ್ ಹೋಗಿಲೆಯಾಗಿ ಬನವಾಸಿ ದೇಶದುಳ್ ನಂದನದುಳ್ ಹುಟ್ಟುವುದೋ. ಪಂಪನ ಭಾಷೆ ಪ್ರೌಢವಾದದ್ದು, ಗಂಭೀರವಾದದ್ದು, ಆದರೆ ಕ್ಲಿಷ್ಟವಾದುದಲ್ಲ. ಹಿತವೂ ಮಿತವೂ ಪ್ರಸನ್ನವೂ ಲಲಿತವೂ ಆದ ಚಿತ್ತಾಕರ್ಷಕ ದೇಸಿ ಶೈಲಿ. ಪುಲಿಗೆರೆಯ ತಿರುಳ್ಗನ್ನಡದಲ್ಲಿ ಬರೆಯಲಾಗಿರುವ ಸುಂದರ ಕಾವ್ಯ. 10 ಕಟ್ಟುವ ಕಡೆ ಒಂದು ಮುತ್ತು ಕಟ್ಟುವ ಸಂಯಮಶೀಲ ಬರಹ. ಮಾತಿನ ದುಂದುಗಾರಿಕೆ ಇಲ್ಲ. ನುಡಿಗೆ ಒಂದು ಸಿಂಗರದ ಇಳೆ ಎದ್ದು ಬಂದಂತೆ ಅಲಂಕಾರ ರೂಪಕಗಳು ಅರಳಿ ನಿಲ್ಲುತ್ತವೆ. ಪಂಪನ ದ್ರಷ್ಟಾರತೆಯನ್ನು ಎರಡೂ ಕಾವ್ಯಗಳಲ್ಲಿ ಸಮೃದ್ಧವಾಗಿ ಕಾಣುತ್ತೇವೆ. ಕವಿಯ ಸೃಷ್ಟಿಶಕ್ತಿಯ ವಿಲಾಸವನ್ನು ಮನಗಾಣಿಸುವ ಪದ್ಯ ಗುಚ್ಛಗಳು ಯಥೇಚ್ಛವಾಗಿವೆ. ಕನ್ನಡ ಕಾವ್ಯ ಜಗತ್ತು ಪಂಪನ ಪ್ರಭಾವದಿಂದ ಸ್ಫೂರ್ತಿಗೊಂಡಿದೆ. ಆದಿಕವಿ ಪಂಪ ಹಾಗೂ ಆತನ ಕಾವ್ಯ ಈ ಕುರಿತು ಪರಿಚಯಿಸಿದವರು ಡಾಕ್ಟರ್ ಹಂಪ ನಾಗರಾಜಯ್ಯ ಅವರು. ಗಮಕ ವಾಚನ ಅನುಪಮಾ ಅರವಿಂದ್ ಹಾಗೂ ಬಿಆರ್ ವೀಣಾ. ಪಂಪನು ಬಣ್ಣಿಸಿದ ಬನವಾಸಿ ಈ ಕುರಿತು ಮಾತನಾಡಲಿದ್ದಾರೆ ಡಾಕ್ಟರ್ ಸುಖದೇವ್ ಪಾನ್ಪುಡೆ. ಆರಂಕುಶವಿಟ್ಟೊಡಂ ನೆನೆವುದೆನ್ನ ಮನಂ ಬನವಾಸಿ ದೇಶಮಂ ಎಂಬ ಆತ್ಮವಿಶ್ವಾಸದ ಮಾತು ಕವಿರತ್ನ ಪಂಪನದು. ಈ ಹೇಳಿಕೆಯು ವಿಕ್ರಮಾರ್ಜುನ ವಿಜಯ ಎಂಬ ಲೌಕಿಕ ಕಾವ್ಯದಲ್ಲಿ ಬನವಾಸಿ ದೇಶವನ್ನು ಕುರಿತದ್ದಾಗಿದೆ. ಈತನ ಪೂರ್ವಜರು ಆಂಧ್ರಪ್ರದೇಶ ವೆಂಗಿಮಂಡಲ ಪ್ರಾಂತದ ವೆಂಗಿಪಳು ಎಂಬ ಅಗ್ರಹಾರದವರು. ಇವನ ಹುಟ್ಟೂರು ಧಾರವಾಡ ಜಿಲ್ಲೆಯ ಅನ್ನಿಗೇರಿ. ತಂದೆ ಭೀಮಪ್ಪಯ್ಯ, ತಾಯಿ ಅಬ್ಬನಬ್ಬೆ. ಕ್ರಿಸ್ತಶಕ ಸುಮಾರು 902ರಲ್ಲಿ ಪಂಪ ಹುಟ್ಟಿದ್ದು. ಈತನ ಗುರುಗಳು ದೇವೇಂದ್ರ ಮುನಿಗಳು. ಪಂಪನು ಆಗಮಿಕ ಕಾವ್ಯವಾಗಿ ಆದಿಪುರಾಣ ಮತ್ತು ಲೌಕಿಕ ಕಾವ್ಯವಾಗಿ ವಿಕ್ರಮಾರ್ಜುನ ವಿಜಯ ಕೃತಿಗಳನ್ನು ಬರೆದಿದ್ದಾನೆ. ಆದಿಪುರಾಣ ಮೊದಲನೆಯ ತೀರ್ಥಂಕರನಾದ ಗುರುದೇವ ಅಥವಾ ವೃಷಭದೇವನನ್ನು ಕಥಾನಾಯಕನನ್ನಾಗಿ ಮಾಡಿಕೊಂಡು ರಚಿತವಾದ ಜೈನ ಪುರಾಣ ಕಾವ್ಯವಾಗಿದೆ. ಜಿನಸೇನಾಚಾರ್ಯನು ಸಂಸ್ಕೃತದಲ್ಲಿ ರಚಿಸಿದ ಪೂರ್ವ ಪುರಾಣವು ಆದಿಪುರಾಣ ಕೃತಿಯ ಆಕರ ಗ್ರಂಥವಾಗಿದೆ. ಇದೊಂದು ಧಾರ್ಮಿಕ ಕಾವ್ಯ. ವಿಕ್ರಮಾರ್ಜುನ ವಿಜಯವು ಲೌಕಿಕ ಕಾವ್ಯ. ವ್ಯಾಸ ಭಾರತದಿಂದ ಪ್ರಭಾವಿತವಾದ ಒಂದು ಐತಿಹಾಸಿಕ ಮಹಾಕಾವ್ಯ. ಕವಿ ಪಂಪನು ತನ್ನ ಆಶ್ರಯದಾತನಾದ ಅರಿಕೇಸರಿಯನ್ನು ಮಹಾಭಾರತದ ಅರ್ಜುನನೊಂದಿಗೆ ಸಮೀಕರಿಸಿ ಪಂಪ ಭಾರತ ಕಾವ್ಯವನ್ನು ರಚಿಸಿದ್ದಾನೆ. ಈ ಎರಡೂ ಚಂಪು ಕೃತಿಗಳು. ಹಾಗಾಗಿ ಪ್ರಾಚೀನ ಕನ್ನಡ ಸಾಹಿತ್ಯದ ಚಂಪು ಪ್ರಕಾರಕ್ಕೆ ಭದ್ರ ಬುನಾದಿ ಹಾಕಿದವನು ಪಂಪ ಮಹಾಕವಿ. ಮೇಲು ನೋಟಕ್ಕೆ ವರ್ಣನ ಸಾಮಗ್ರಿಯಂತೆ ಕಂಡರೂ ಇದರಲ್ಲಿ ಕವಿಯ ನಿಲುವು ವ್ಯಕ್ತವಾಗಿದೆ. ಪಂಪನ ಆಶ್ರಯದಾತನಾದ ಅರಿಕೇಸರಿ ವೇಮುಲವಾಡದಲ್ಲಿ ಆಳುತ್ತಿದ್ದವನು. ಅವನ ಆಶ್ರಯದಲ್ಲಿದ್ದ ಪಂಪ ಕವಿಗೆ ಬನವಾಸಿಯ ನೆನಪು ಪದೇ ಪದೇ ಕಾಡುತ್ತಿದ್ದಿರಬೇಕು. ಅದಕ್ಕಾಗಿಯೇ ಅರ್ಜುನನ ದಿಗ್ವಿಜಯ ಸಂದರ್ಭವನ್ನು ನೆಪ ಮಾಡಿಕೊಂಡು ಬನವಾಸಿಯನ್ನು ವರ್ಣಿಸಿರುವುದು ಮತ್ತು ಆ ಕುರಿತಾದ ತನ್ನ ಸಂಬಂಧ ವಿಶೇಷವನ್ನು ಸಾರಿರುವುದನ್ನು ಕಾಣಬಹುದಾಗಿದೆ. ಇದಕ್ಕೂ ಮೊದಲ ಆಶ್ವಾಸದಲ್ಲಿಯೇ ನಾಡ ವರ್ಣನೆಯ ಕೆಲವು ಚಿತ್ರಗಳಿವೆ. ಕಥೆಯನ್ನು ಆರಂಭಿಸುತ್ತಾ ಕುರುಜಾಂಗನ ದೇಶವನ್ನು ವರ್ಣಿಸುವಲ್ಲಿ ಪ್ರವಾಹವಾಗಿ ಹರಿಯುವ ನೀರಿನ ಕಾಲುವೆಗಳು, ಆ ಕಾಲುವೆಗಳಲ್ಲಿ ವ್ಯಾಪಿಸಿರುವ ನೈದಿಲೆಯ ಹೊಸ ಹೂವು, ಆ ಹೊಸ ನೈದಿಲೆ ಹೂವಿನ ಕಂಪನ್ನೆ ಬೀರಿ ಫಲ ಬಿಟ್ಟಿರುವ ಕೆಂಪು ಗೊಂಚಲಿನಲ್ಲಿ ಜೋತು ಬಿದ್ದಿರುವ ಭತ್ತ, ಆ ಭತ್ತಕ್ಕೆ ನುಗ್ಗಿ ಬರುತ್ತಿರುವ ಗಿಳಿಗಳ ಹಿಂಡು, ಇವುಗಳಿಂದ ರಮಣೀಯವಾದ ಆ ದೇಶದ ಪ್ರಕೃತಿಯನ್ನು ಲಕ್ಷ್ಮಿ ನೋಡುತ್ತಾಳೆಂದು ಕವಿ ವರ್ಣಿಸಿದ್ದಾನೆ. ತೆನೆಯ ಭಾರದಿಂದ ಬಾಗಿರುವ ಗದ್ದೆಗಳನ್ನು ಬಳಸಿದ ಹೂಬಿಟ್ಟ ಕೊಳಗಳೇ, ಹೂವಿನ ಕೊಳಗಳನ್ನು ಬಳಸಿದ ತೋಟದ ಸಾಲುಗಳೇ, ತೋಟಗಳನ್ನು ಬಳಸಿದ ದುಂಬಿಯ ಸಮೂಹಗಳೇ, ದೇಶವೆಂಬ ಅಂಗನೆಯ ಕೊಂಕಾದ ಮುಂಗೊರಳಿನ ಹಾಗೆ ಎಂದು ಪ್ರಕೃತಿಯ ವರ್ಣನೆಯನ್ನು ಮನೋಜ್ಞವಾಗಿ ಮಾಡಿದ್ದಾನೆ. ನೀರು, ಹೂವು, ಹಣ್ಣು, ಭತ್ತ, ಗಿಳಿ, ದುಂಬಿ, ತೋಟ ಮೊದಲಾದವುಗಳಿಂದ ಸಮೃದ್ಧವಾದ ಕನ್ನಡ ನಾಡಿನ ಚಿತ್ರವನ್ನು ಇದರಲ್ಲಿ ಇಟ್ಟಿದ್ದಾನೆಂದೇ ಭಾವಿಸಬೇಕು. ಈ ನಾಡಿನಲ್ಲಿ ಹೂವಾಗಲಿ
ಹಣ್ಣಾಗಲಿ ಮಲ್ಲಿಗೆ ಮಾವುಗಳಾಗಲಿ ಮುಗಿದು ಹೋಗದೆ ಯಾವಾಗಲೂ ದೊರೆಯುತ್ತವೆ ಎಂದಿದ್ದಾನೆ. ಕವಿಗೆ ಮಾವು ಮಲ್ಲಿಗೆಗಳೆಂದರೆ ಬಹಳ ಇಷ್ಟವಂತೆ. ಅದಕ್ಕಾಗಿಯೇನೋ ಪೆರತಾವುದು ಸಂಸಾರ ಸಾರ ಸರ್ವಸ್ವಂ ಫಲಂ ಎಂದು ಉದ್ಘೋಷಿಸುತ್ತಾನೆ. ಸಂಸಾರ ಸಾರಕ್ಕಿಂತ ಅವು ಮಿಗಿಲೆಂಬುದು ಕವಿಯ ಅಭಿಪ್ರಾಯ. ಹೂ ಹಣ್ಣುಗಳನ್ನು ವರ್ಣಿಸಿದ ಕವಿ ಈ ನಾಡಿನ ತೆನೆಯಾದ ಕಬ್ಬನ್ನು ಮಿಡಿದರೆ ಸಾಕು, ರಸ ಬಿಡುವ ಅದರ ಸೂಕ್ಷ್ಮವನ್ನು ವರ್ಣಿಸಲು ಮರೆಯುವುದಿಲ್ಲ. ಮುಖ್ಯವಾಗಿ ಕವಿ ಇಲ್ಲಿ ಗಮನಿಸಿರುವುದು ನಾಡಿನ ಭೂಮಿಯ ರಸವಂತಿಕೆಯನ್ನು ಮತ್ತು ಸೊಗಸು ಸೌಂದರ್ಯಗಳನ್ನು ಎನ್ನಬಹುದು. ಇದು ಕುರುಜಾಂಗಣದ ವರ್ಣನೆ ಮಾತ್ರವಲ್ಲ, ಕನ್ನಡ ನಾಡಿನ ಅತಿಶಯವಾದ ಚಿತ್ರಣವೂ ಕೂಡ ಆಗಿದೆ. ಕವಿ ತನ್ನ ನಾಡಿನ ಪರವಾದ ಪ್ರೇಮವನ್ನು ವ್ಯಕ್ತಪಡಿಸಲು ಬಳಸಿರುವ ಒಂದು ಬಹುಮುಖ್ಯ ಮಾದರಿಯನ್ನು ಪಂಪ ಭಾರತದಲ್ಲಿ ಗುರುತಿಸಬಹುದು. ಇದನ್ನೇ ಇನ್ನೂ ಅದ್ಭುತವಾಗಿ ಬನವಾಸಿಯ ಚಿತ್ರಣಕ್ಕೆ ಬಂದಾಗ ಕವಿಯ ಉತ್ಸಾಹ ಮತ್ತಷ್ಟು ಗರಿಗೆದರುತ್ತದೆ. ಕಥೆಯ ಕಡೆಗೆ ಸ್ವಲ್ಪವೂ ಲಕ್ಷ್ಯ ಕೊಡದೆ ಬನವಾಸಿಯ ಬಗೆಗೆ ತನ್ನ ಅಭಿಪ್ರಾಯಗಳನ್ನು ದಾಖಲಿಸುವುದರಲ್ಲಿ ಕವಿಗೆ ವಿಶೇಷ ಕಾತರ. ತೆಂಕನ ಗಾಳಿ ಸೋಂಕಿದೊಡಂ ಒಳನುಡಿ ಕೇಳದೊಡಂ ಇಂಪನಾಳ್ದ ಗೈಯಂ ಕಿವಿ ಒಕ್ಕೊಡಂ ಬಿರಿದ ಮಲ್ಲಿಗೆ ಕಂಡೊಡಂ ಮಧು ಮಹೋತ್ಸ ಮಾದೊಡಂ ಮೇನ್ ಏನನೆಂಬೆನ್ ಆ ಆರಂಕುಶ ವಿಟ್ಟೊಡಂ ನೆನೆವುದೆನ್ನ ಮನಂ ಬನವಾಸಿ ದೇಶಮಂ. ಚಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ಅಲಂಪಿನ ಇಂಪುಗಳಿಗೆ ಆಗರವಾದ ಮಾನಸರೇ ಮಾನಸರ್ ಅಂತವರಾಗಿ ಪುಟ್ಟಲ್ ಏನಾಗಿಯೂ ಏನೋ ತೀರ್ಧಪುದೆ ತೀರದೊಡಂ ಮರಿದುಂಬಿಯಾಗಿ ಮೇನ್ ಕೋಗಿಲೆಯಾಗಿ ಪುಟ್ಟುವುದು ನಂದನವನದೋಳ್ ವನವಾಸಿ ದೇಶದೋಳ್. ಸೊಗಸಾಗಿ ಬಂದ ಮಾಮರಣೆ ತಳ್ತ ಎಲೆವಳ್ಳಿಯೇ ಪೂತ ಜಾತಿ ಸಂಪಗೆಯ ಕುಕಿಲ್ವ ಕೋಗಿಲೆಯೇ ಪಾಡುವ ತುಂಬಿಯೇ ನಲ್ಲರ ಒಳ್ಮೊಗಂ ನಗೆ ಮೊಗದಳೆ ಪಲಂಚಲೆಯೇ ಕೂಡುವ ನಲ್ಲರೆ ನೋಳ್ಪೊಡೆ ಆವ ಬೆಟ್ಟುಗಳೋಳ್ ಆವ ನಂದನವನಂಗೊಳಂ ಬನವಾಸಿ ದೇಶದೋಳ್. ಕಥಾನಾಯಕ ಅರ್ಜುನನ ಪರ್ಯಟನೆಯ ಹಿನ್ನೆಲೆಯಲ್ಲಿ ಕನ್ನಡ ನಾಡಿನ ಪ್ರಕೃತಿ ಸೌಂದರ್ಯ, ಹೃದಯವಂತಿಕೆ, ಸುಸಂಸ್ಕೃತ ಜೀವನ, ಪಂಪನ ರಸಿಕತೆ ಇವುಗಳನ್ನು ಹೃದಯ ಸ್ಪರ್ಶಿಯಾಗಿ ಪ್ರತಿಪಾದಿಸುವುದು ಈ ಕಾವ್ಯ ಭಾಗದ ಮೂಲ ಆಶಯವಾಗಿದೆ. ಕನ್ನಡ ಕವಿಗಳು ನುಡಿಯನ್ನು ನಾಡನ್ನು ಆಳವಾಗಿ ಪ್ರೀತಿಸಿದವರು, ತಮ್ಮ ನುಡಿಯ ಜೊತೆಗೆ ಗಾಢವಾಗಿ ಸ್ಪಂದಿಸಿದವರು. ಪಂಪನಿಗಂತೂ ಹುಟ್ಟು ನಾಡಾದ ಬನವಾಸಿಯ ಬಗೆಗೆ ಅಗಾಧವಾದ ಮಮತೆ ಮತ್ತು ಪ್ರೇಮ. ಇಲ್ಲಿ ಸೌಂದರ್ಯ, ಹೃದಯವಂತಿಕೆ, ಸುಸಂಸ್ಕೃತ ಜೀವನಗಳು ಪಂಪನನ್ನು ತೀವ್ರವಾಗಿ ಆಕರ್ಷಿಸಿದವು. ನನ್ನ ಮನಸ್ಸಿಗೆ ಅಂಕುಶ ಹಾಕಿದರೂ ಅದು ನಿಲ್ಲದೆ ಬನವಾಸಿಯ ಕಡೆಗೆ ಸೆಳೆಯುತ್ತದೆ ಎಂದು ಆತ ಹೇಳುತ್ತಾನೆ. ಸಂಸ್ಕೃತಿ ಸಂಪನ್ನ ಮನುಷ್ಯನಾಗಿ ಹುಟ್ಟಿದರೆ ಬನವಾಸಿ ದೇಶದಲ್ಲಿ ಹುಟ್ಟಬೇಕು. ಒಂದು ವೇಳೆ ಆಗದಿದ್ದಲ್ಲಿ ಅಲ್ಲಿ ಕೊನೆಯ ಪಕ್ಷ ಕೋಗಿಲೆಯಾಗಿಯಾದರೂ ಮರಿದುಂಬಿಯಾಗಿಯಾದರೂ ಹುಟ್ಟಬೇಕು. ಈ ಉದ್ಗಾರಗಳನ್ನು ಗಮನಿಸಿದರೆ ಪಂಪನ ತುಡಿತ ಓದುಗರಿಗೆ ಅರ್ಥವಾಗುತ್ತದೆ. ಮುಂದೆ ರಾಮಚಂದ್ರ ವಿಹರಿಸಿದ ಅಗಸ್ತ್ಯ ಮುಂತಾದ ತೀರ್ಥಗಳ ವರ್ಣನೆ, ಮಲಯ ಪರ್ವತದ ವರ್ಣನೆ, ಮಲಯ ದೇಶದ ಸಮುದ್ರದ ವರ್ಣನೆ, ಜಿಮುತ ವಾಹನನ ತ್ಯಾಗ ಜೀವನದ ವರ್ಣನೆ, ಗೋಕರ್ಣದಲ್ಲಿ ನೆಲೆಗೊಂಡ ಶಿವನ ಸ್ತುತಿ ಇವೆಲ್ಲವುಗಳನ್ನು ತುಂಬಾ ಭಾವಪೂರ್ಣವಾಗಿ ಅಭಿವರ್ಣಿಸುತ್ತಾನೆ. ಪಂಪ ತನ್ನ ವಿಕ್ರಮಾರ್ಜುನ ವಿಜಯ ಕಾವ್ಯದಲ್ಲಿ ಅರ್ಜುನ ದಕ್ಷಿಣ ಸಮುದ್ರದ ತೀರದ ಗುಂಟ ಬಂದು ಹಿಂದಿನ ಜನ್ಮ ರಾಮಾವತಾರದಲ್ಲಿ ರಾಮಚಂದ್ರ ವಿಹರಿಸಿದ ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸಿ ಆನಂದಿತನಾಗುತ್ತಾನೆ. ಸೀತೆ ನಿಂತ ಸ್ಥಳ, ಖರದೂಷಣರನ್ನು ಕೊಂದ ಸ್ಥಳ, ಮಾಯಾ ಜಿಂಕೆಯನ್ನು ಕೊಂದ ಸ್ಥಳ ಇವೆಲ್ಲವುಗಳನ್ನು ಸಂದರ್ಶಿಸಿದ ಅರ್ಜುನನ ಮನಸ್ಸಿನಲ್ಲಿ ರಾವಣನನ್ನು ಕೊಂದ ರಾಮನ ಸಾಹಸ ಆವರಿಸಿಕೊಳ್ಳುತ್ತದೆ. ಈ ಸ್ಥಳಗಳನ್ನು ಸಂದರ್ಶಿಸಿದ ಬಳಿಕ ಅರ್ಜುನ ಅಗಸ್ತ್ಯ ತೀರ್ಥಕ್ಕೆ ಬರುತ್ತಾನೆ. ಪಂಪ ಇಲ್ಲಿ ಅಗಸ್ತ್ಯ ಮುನಿ ಹಾಗೂ ಅಗಸ್ತ್ಯ ತೀರ್ಥದ ಘನತೆಯನ್ನು ತುಂಬಾ ಹೃದಯ ಸ್ಪರ್ಶಿಯಾಗಿ ಅನಾವರಣಗೊಳಿಸಿದ್ದಾನೆ. ಅಗಸ್ತ್ಯ ಮುನಿ ಹಾಗೂ ಅಗಸ್ತ್ಯ ತೀರ್ಥಗಳು ವಿಂಧ್ಯ ಪರ್ವತ, ಸಮುದ್ರಗಳ ಘನತೆಗಳಿಗಿಂತಲೂ ಮಿಗಿಲಾಗಿವೆ ಎಂಬುದು ಪಂಪನ ನಿಲುವಾಗಿದೆ. ಅಗಸ್ತ್ಯ ತೀರ್ಥದ ಘನತೆಯನ್ನು ಮೀರಲು ವಿಂಧ್ಯ ಪರ್ವತವು ಸಮರ್ಥವಾಗಿಲ್ಲ. ಅಗಸ್ತ್ಯ ಮುನಿ ಒಂದು ಸಲ ಬಾಯಿ ಮುಕ್ಕಳಿಸಿ ಉಗುಳಿದ ನೀರಿಗೆ ಸಮುದ್ರವೂ ಕೂಡ ಸಮವಾಗಲಾರದು ಎಂದು ಪಂಪನು ಹೇಳುತ್ತಾನೆ. ಇನ್ನು ರಾಕ್ಷಸ ವಾತಾಪಿಯ ಆಟವಂತೂ ಅಗಸ್ತ್ಯ ಮುನಿಯ ಮುಂದೆ ನಡೆಯಲೇ ಇಲ್ಲ. ಮಣಿವಂತಪುರದಲ್ಲಿ ಇಲ್ವಲನೆಂಬ ರಾಕ್ಷಸನಿದ್ದ, ಅವನ ತಮ್ಮನೇ ವಾತಾಪಿ. ಇಲ್ವಲನ ಈ ಆಟ ಅಗಸ್ತ್ಯ ಮುನಿಗಳ ಮುಂದೆ ನಡೆಯಲೇ ಇಲ್ಲ. ಇವರಿರುವರನ್ನು ಅಗಸ್ತ್ಯ ಮುನಿಗಳು ಸಂಹರಿಸಿದರು. ಅವರಲ್ಲಿ ಇದ್ದಿರತಕ್ಕಂತಹ ಶೇಡು ಕೋಪ ತಾಪಗಳನ್ನು ಕಳೆದರು. ಅರ್ಜುನ, ಅಗಸ್ತ್ಯ ತೀರ್ಥ, ಸೌಭದ್ರ, ಪೌಳೋಮ, ಕಾಂಭೋಜ, ಭಾರದ್ವಾಜ ಎನ್ನುವ 5 ತೀರ್ಥಗಳಲ್ಲಿ ವರ್ಧಮಾನ ಋಷಿಯ ಉಗ್ರೋಗ್ರ ಶಾಪಕ್ಕೆ ಗುರಿಯಾದ 5 ಅಪ್ಸರೆಯರನ್ನು ಉಶಾಪ ಮಾಡಿ ಶಾಪದಿಂದ ಮುಕ್ತಗೊಳಿಸಿದನು. ಮುಂದೆ ಅರ್ಜುನ ಮಲಯ ಪರ್ವತಕ್ಕೆ ಬರುತ್ತಾನೆ. ನಂತರ ಪಂಪ
ಮಲಯ ಪರ್ವತದ ವರ್ಣನೆಗೆ ತೊಡಗುತ್ತಾನೆ. ಮಲಯ ಪರ್ವತ ಮಳಜಾನೀಲವೆಂತಲೂ ಪ್ರಸಿದ್ಧವಾಗಿತ್ತು. ಇಲ್ಲಿ ಶ್ರೀಗಂಧದ ಗಾಳಿ ತೀಡುತ್ತದೆ. ಇಲ್ಲಿ ಹುಟ್ಟಿದ ಸುಗ್ಗಿಯೂ ಹೊರಟು ಹೋಗುವುದಿಲ್ಲವಂತೆ. ಅಂದರೆ ಮಲಯ ಪರ್ವತದಲ್ಲಿ ಪ್ರಕೃತಿ ಸೌಂದರ್ಯದ ಸುಗ್ಗಿ ಶಾಶ್ವತವಾಗಿರುತ್ತಿತ್ತು. ಇಲ್ಲಿ ಕೋಗಿಲೆ ಹಾಡು ಕಲಿಯುವುದಂತೆ. ಇಲ್ಲಿಯ ಮಾವು ಒಣಗುವುದಿಲ್ಲವಂತೆ. ಇಲ್ಲಿಯ ನಂದನ ವನಗಳಲ್ಲಿ ಮನ್ಮಥನ ಆಜ್ಞೆಯೇ ನಡೆಯುವುದಂತೆ. ಇಲ್ಲಿ ಕಮಲಗಳನ್ನು ಸೂರ್ಯ ತನ್ನ ಊರ್ಧ್ವ ಮುಖವಾದ ಕಿರಣಗಳಿಂದ ಮುಟ್ಟಿ ಅರಳಿಸುವನಂತೆ. ಇಲ್ಲಿಯ ಮದಿಸಿದ ಆನೆಗಳು ತಮ್ಮ ಕುಂಭಸ್ಥಳಗಳಿಂದ ಶ್ರೀಗಂಧದ ಮರಗಳನ್ನು ತಿಕ್ಕಲು ಅಲ್ಲಿಂದ ಹೊರಟ ಶ್ರೀಗಂಧದ ರಸ ಇಳಿಜಾರಿನಲ್ಲಿ ಸಂಗ್ರಹಗೊಂಡಿರುವ ಮಲಯ ಪರ್ವತದ ಈ ಸೌಂದರ್ಯವನ್ನು ಅರ್ಜುನ ಮನದುಂಬಿ ನೋಡುತ್ತಾನೆ. ಇಲ್ಲಿಂದ ಕವಿ ಪಂಪ ಮಲಯ ದೇಶದ ಸಮುದ್ರ ವರ್ಣನೆಗೆ ತೊಡಗುತ್ತಾನೆ. ಮಲಯ ಪರ್ವತದ ಪ್ರಕೃತಿ ಸೌಂದರ್ಯ ಸವಿದ ಅರ್ಜುನ ಮಲಯ ದೇಶದ ಸಮುದ್ರ ಸೌಂದರ್ಯವನ್ನು ನೋಡಿ ಆನಂದಿಸುತ್ತಾನೆ. ಮಲಯ ದೇಶದ ಸಮುದ್ರ ಚಂಚಲವಾದ ಅಲ್ಲೋಲ ಕಲ್ಲೋಲವಾದ ಅಂಕುಡೊಂಕಾದ ಅಲೆಗಳ ಮಾಲೆಯಿಂದ ರಂಜಿಸುತ್ತಿತ್ತಂತೆ. ಮುತ್ತು ರತ್ನ ಹವಳ ವಡಬಾಗ್ನಿಗಳ ಸಮೂಹದಿಂದ ರಮ್ಯವಾಗಿತ್ತಂತೆ. ಹೀಗೆ ಮಲಯ ಪರ್ವತದ ಸೌಂದರ್ಯ ಸಾಗರದ ಸೌಂದರ್ಯ ನೋಡುತ್ತಾ ಬಂದ ಅರ್ಜುನ ಮುಂದೊಂದು ಕಡೆಯಲ್ಲಿ ಆಕಾಶ ಚುಂಬಿತ ಉತ್ತುಂಗ ಶೈಲವನ್ನು ನೋಡುವನು. ಜಿಮುತ ವಾಹನ ತ್ಯಾಗದ ಘನತೆ ನಡೆದಿದ್ದು ಈ ಉತ್ತುಂಗ ಶಿಖರದಲ್ಲಿಯೇ. ಇಲ್ಲಿ ಕವಿ ಅರ್ಜುನನ ಮೂಲಕ ಜಿಮುತ ವಾಹನನ ತ್ಯಾಗ ಜೀವನವನ್ನು ಬಾಯಿ ತುಂಬ ಹೊಗಳುತ್ತಾನೆ, ಮೆಚ್ಚಿ ಕೊಂಡಾಡುತ್ತಾನೆ. ಜಿಮುತ ವಾಹನ ಶಂಖಚೂಡನನ್ನು ರಕ್ಷಿಸಿ ಆನಂದಗೊಳಿಸಲು ಗರುಡನ ಕೊಕ್ಕೆಗೆ ತನ್ನ ದೇಹದ ಒಂದೊಂದು ಅಂಗವನ್ನು ಒಡ್ಡಿ ಮಾಂಸವನ್ನು ಕೊಟ್ಟು ನಾಗಕುಲಕ್ಕೆ ಆನಂದವನ್ನುಂಟು ಮಾಡಿದ ತ್ಯಾಗವೀರ ಅರ್ಜುನ ಜಿಮುತ ವಾಹನನ ಪರೋಪಕಾರದ ತ್ಯಾಗ ಜೀವನದ ವೀರ ಕಂಪನ್ನು ಮೆಚ್ಚಿ ಕೊಂಡಾಡುತ್ತಾನೆ. ಅಲ್ಲಿಂದ ಗೋಕರ್ಣಕ್ಕೆ ಬರುತ್ತಾನೆ. ಕವಿ ಗೋಕರ್ಣದಲ್ಲಿ ನೆಲೆಗೊಂಡ ಶಿವನನ್ನು ಬಾಯ್ತುಂಬ ಸ್ತುತಿಸುತ್ತಾನೆ. ಮುಂದೆ ಅರ್ಜುನ ಪಂಪ ವರ್ಣಿಸುವಂತೆ ಈ ಗಿರಿಜಾಪತಿ ಪ್ರಚಂಡ ವಲಯ ತಾಂಡವ ಅಲ್ಲೋಲ ಕಲ್ಲೋಲ ದಿಗ್ವಲಯ ಭೂಮಿಗಿರಿ ಸಾಗರ ದ್ವಿಪಾಯುತ ತ್ರೈಲೋಕ್ಯ ಸಂಗೀತ ಕೀರ್ತಿಯಂತಿದ್ದಾನೆ. ಅರ್ಜುನನನ್ನು ಪಂಪ ವರ್ಣಿಸುವಂತೆ ಈ ಗಿರಿಜಾಪತಿ ಪ್ರಚಂಡ ವಲಯ ತಾಂಡವ ಅಲ್ಲೋಲ ಕಲ್ಲೋಲ ದಿಗ್ವಲಯ ಭೂಮಿಗಿರಿ ಸಾಗರ ದ್ವೀಪಾಯುತ ತ್ರೈಲೋಕ್ಯ ಸಂಗೀತ ಕೀರ್ತಿಯಂತಿದ್ದಾನೆ ಎಂದು ಪಂಪನು ವರ್ಣಿಸುತ್ತಾನೆ. ಅಲ್ಲಿಂದ ಪಂಪ ಬನವಾಸಿ ವರ್ಣನೆಗೆ ಬರುತ್ತಾನೆ. ಬನವಾಸಿಯ ಬೆಟ್ಟ, ಅಲ್ಲಿನ ನಂದನವನ, ಒಟ್ಟಾರೆ ಬನವಾಸಿ ದೇಶದಲ್ಲೆಲ್ಲ ಎಲ್ಲಿ ನೋಡಿದರಲ್ಲಿ ಕಂಗೊಳಿಸುವ ಫಲಭರಿತ ಮಾವು, ಮಾಮರ, ಚಿಗುರಿದ ಬಳ್ಳಿ, ಹೂಬಿಟ್ಟ ಜಾಜಿ, ಮಲ್ಲಿಗೆ, ಕುಕ್ಕಿಲ್ವ ಕೋಗಿಲೆ, ಹಾಡುವ ದುಂಬಿ, ನಗುಮೊಗದಲ್ಲಿ ತಾಕಲಾಡುವ ಕೂಡುವ ನಲ್ಲ ನಲ್ಲೆಯರು ಈ ಎಲ್ಲವುಗಳಿಂದ ಕೂಡಿ ರಮ್ಯೋಜ್ವಲವಾಗಿದೆ ಎಂದು ಬನವಾಸಿ ಪ್ರಕೃತಿ ಸೌಂದರ್ಯಕ್ಕೆ ಮಾರು ಹೋಗಿ ಪಂಪ ಅದನ್ನು ಹೃದಯ ಸ್ಪರ್ಶಿಯಾಗಿ ಅಭಿವರ್ಣಿಸುತ್ತಾನೆ. ಬನವಾಸಿಯ ಹೃದಯವಂತಿಕೆ ಸುಸಂಸ್ಕೃತ ಜೀವನವನ್ನು ಭಾವಸ್ಪರ್ಶಿಯಾಗಿ ಅಭಿವ್ಯಕ್ತಿಸುತ್ತಾನೆ. ಈ ವರ್ಣನೆಯಲ್ಲಿ ವಿಶೇಷವಾಗಿ ಎದ್ದು ಕಾಣುವ ಪಂಪನ ರಸಿಕತೆ ಇಲ್ಲಿ ರಸೋಜ್ವಲವಾಗಿ ಮೂಡಿ ಬಂದಿದೆ. ಪಂಪನ ಪ್ರಕಾರ ಮಾನವರು ತ್ಯಾಗ, ಭೋಗ, ಸಂಗೀತ ಗೋಷ್ಠಿ, ವೈಭವ, ಇಂಪು ಇವುಗಳಿಗೆ ಆಶ್ರಯದಾತರಾಗಿ ಹುಟ್ಟುವ ಹೃದಯವಂತರಾಗಿರಬೇಕು, ಸುಸಂಸ್ಕೃತ ಜೀವನದವರಾಗಿರಬೇಕು. ಒಂದು ವೇಳೆ ಇಂತಹ ಹೃದಯವಂತರಾಗಿ ಸುಸಂಸ್ಕೃತರಾಗಿ ಹುಟ್ಟದಿದ್ದರೆ ಕೊನೆಯ ಪಕ್ಷ ಬನವಾಸಿ ದೇಶದಲ್ಲಿ ಕೋಗಿಲೆಯಾಗಿಯಾದರೂ ಮರಿದುಂಬಿಯಾಗಿಯಾದರೂ ಹುಟ್ಟಲೇಬೇಕು ಎನ್ನುತ್ತಾನೆ. ತೆಂಕನಾಡು ಪಂಪನನ್ನು ಸಂಪೂರ್ಣವಾಗಿ ಸೆರೆ ಹಿಡಿದು ಬಿಟ್ಟಿದೆ. ತೆಂಕನ ಗಾಳಿ ಸೋಂಕಿದರೆ ಸಾಕು, ಅಲ್ಲಿನ ಮಧುರವಾಣಿ ಕೇಳಿದರೆ ಸಾಕು, ಇಂಪಾದ ಸಂಗೀತ ಕಿವಿ ಹೊಕ್ಕರೆ ಸಾಕು, ಬಿರಿದ ಮಲ್ಲಿಗೆಯನ್ನು ಕಂಡರೆ ಸಾಕು, ಸೊಬಗಿಗೆ ಮನಸೋತರೆ ಸಾಕು, ಮಧು ಮಹೋತ್ಸವವಾದರೆ ಸಾಕು, ಯಾರೇ ಅಂಕುಶವನ್ನಿಟ್ಟರು ಪಂಪನ ಮನ ಬನವಾಸಿ ದೇಶವನ್ನು ನೆನೆಯುತ್ತದೆ. ಬನವಾಸಿ ಎಂದರೆ ಪಂಪನಿಗೆ ಅಷ್ಟೊಂದು ಅಭಿಮಾನ ಮತ್ತು ಅಕ್ಕರೆ. ಅಮೃತವನ್ನೇ ನಿವಾಳಿಸುವಂತಹ ಬನವಾಸಿಯ ಸುರತದ ರಮ್ಯತೆ, ಕಿವಿಯನ್ನು ಸೆರೆ ಹಿಡಿದ ಸಂಗೀತ, ವಿದ್ಯಾಗೋಷ್ಠಿ, ಚತುರರೊಂದಿಗಿನ ಮಾತು, ತಂಗಾಳಿಯ ಜೊಂಪು, ಉತ್ಸಾಹವನ್ನುಂಟು ಮಾಡುವ ಮೈಸುಖ ಇವೆಲ್ಲವನ್ನು ಪಂಪ ಮನಸಾರೆ ನೋಡಿದ್ದು ಆತನ ಮನವನ್ನು ಸೂರ್ಯಗೊಂಡಿದೆ. ಹೀಗಾಗಿ ತೆಂಕನ ನಾಡನ್ನು ಮರೆಯುವುದು ಹೇಗೆ ಎಂದು ಮಹಾಕವಿ ಪಂಪ ಉದ್ಗಾರ ತೆಗೆಯುತ್ತಾನೆ. ಪಂಪನು ಬಣ್ಣಿಸಿದ ಬನವಾಸಿ ಈ ಕುರಿತು ಇದುವರೆಗೆ ಮಾತನಾಡಿದವರು ಡಾಕ್ಟರ್ ಸುಖದೇವ ಪಾನ್ಬುಡೆ. ಕಾರ್ಯಕ್ರಮದ ಪ್ರಸ್ತುತಿ ಶರಣಬಸವ ಚೋಳೀನ್. ಪ್ರಸ್ತುತಿ ನೆರವು ಶೈಲಜಾ ರಾಜ್ಕುಮಾರ್. ಸಾಹಿತ್ಯ ಸಂಪದ ಇಲ್ಲಿಗೆ ಸಂಪನ್ನವಾಯಿತು.